ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಅಗದಿ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಪಲ್ಯ, ಅಗದಿ ಕ್ವಿಕ್ ಆಗಿ ಈಸಿಯಾಗಿ ಕಡಿಮೆ ಸಮಯ ಕಡಿಮೆ ಸಾಮಗ್ರಿನ ಬಳಸಿ ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಳುವಂಥ ನುಗ್ಗೆ ಸೊಪ್ಪಿನ ಪಲ್ಯ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನುಗ್ಗೆ ಸೊಪ್ಪೊಳಗೆ ಅಗದಿ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದ ಅಂಥೇಳಿ. ಮಲ್ಟಿ ಮಿನರಲ್, ಮಲ್ಟಿ ವೈಟಮಿನ್ಸ್ ಮತ್ತು ಕ್ಯಾಲ್ಶಿಯಂ, ಐರನ್, ಪ್ರೋಟೀನ್ ರಿಚ್ ಆದಂತಹ ಈ ನುಗ್ಗೆ ಸೊಪ್ಪನ್ನ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಈಗ ಸ್ಟವ್ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಒಂದು 4-5 ಚಮಚದಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕೊಳಕತ್ತೀನಿ. ನಿಮಗೆ ನೋಡ್ರಿ ಪಲ್ಯಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನೋಡಿ ಹಾಕೋರಿ. ಸೊ ಎಣ್ಣೆ ಚಲೋ ತೆಂಗ ಕಾಯಬೇಕು. ಸೊ ಅದಕ್ಕೆ ನಾನು ಲೋ ಫ್ಲೇಮ್ ಇಟ್ಕೊಂಡು ಒಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಬರೋಣ. ಅದೇನಿಲ್ಲ, ಜಸ್ಟ್ ಒಂದು 3-4 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಮತ್ತು 10-12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಮತ್ತು ಅರ್ಧ ಚಮಚದಷ್ಟು ಉಪ್ಪು ತೊಗೊಂಡಿನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ನೋಡಿ ತೊಗೋರಿ. ನಾವು ಖಾರ ಹೆಚ್ಚಿಗೆ ತಿಂತೀವಿ, ನಾನು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿನಿ. ಆಮೇಲೆ ಬೆಳ್ಳುಳ್ಳಿ ನೋಡ್ರಿ ಎಷ್ಟು ಹಾಕೋತೀರಿ ಅಷ್ಟು ಟೇಸ್ಟ್ ಚಲೋ ಬರ್ತದೆ. ಈಗ ಎಣ್ಣೆ ಕಾಯೋ ಮಟ ನೋಡ್ರಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಖಾರನ ಒಂದು ಕುಟಾಣಿ ಒಳಗೆ ಹಾಕಿ ಕುಟ್ಕೊಂಡು ಬರೋಣ ಅಂತ ನೋಡ್ರಿ. ಹಿಂಗೆ ತರಿಯಾಗಿ ಕುಟ್ಕೊಂಡು ಬಂದಿನಿ ನಾನು. ನೀವು ಬೇಕಾದ್ರೆ ಮಿಕ್ಸಿ ಜಾರ್ ಒಳಗೂ ಸಹಿತ ಹಾಕಿ ತರಿಯಾಗಿ ಹಿಂಗೆ ರುಬ್ಕೊಂಡು ಬರ್ಬೋದು. ಇದನ್ನು ನೋಡ್ರಿ ಕಾದ ಎಣ್ಣೆ ಒಳಗೆ ಈಗ ಹಾಕೊಳಕತ್ತೇನಿ. ಸೊ ನೋಡ್ರಿ ಆಗಿಂದಾಗ ಪಟ್ ಅಂಥೇಳಿ ಕುಟ್ಟಾನ್ಯಾಗ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಕುಟ್ಟಿ ಏನು ಪಲ್ಯ ಮಾಡ್ತೀವಲ್ರಿ, ಅದರ ಟೇಸ್ಟ ಬೇರೆ ನೋಡ್ರಿ. ಮಸ್ತ್ ಮಜಾ ಅನಿಸ್ತೈತ್ರಿ ಪಲ್ಯ ತಿನ್ನಾಕ, ಭಾರಿ ರುಚಿ ಕೊಡ್ತದೆ. 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊರಿ. ಅದಾದಮೇಲೆ ನೋಡ್ರಿ ಇಲ್ಲಿ ನುಗ್ಗಿ ಸೊಪ್ಪು ಸ್ವಚ್ಛಗೆ ಒಂದು 2-3 ಸಲ ಚಂದಾಗೆ ತೊಳ್ಕೊಂಡೇನಿ. ಉಪ್ಪು ನೀರೊಳಗೆ ಒಂದು ಸ್ವಲ್ಪ ಹೊತ್ತು ಸೊಪ್ಪನ್ನ ನೆನೆ ಹಾಕಿ ಆಮೇಲೆ 2-3 ಸಲ ಸ್ವಚ್ಛಗೆ ತೊಳೆದೇನಿ. ತೊಳೆದನ್ನು ಹಾಕೊಳಕತ್ತೀನಿ. ನೀವು ಕುದಿಸಿ ನೀರು ಬಸ್ತು ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂಗೆ ತೊಳೆದು ಹಾಕೊಂಡ್ರೆ ಸಾಕು. ಆ ಸೊಪ್ಪೊಳಗೆ ಏನು ಮಾಯ್ಶ್ಚರ್ ಕಂಟೆಂಟ್ ಇರ್ತೈತಿ, ಏನು ಸ್ವಲ್ಪ ನೀರಿನ ಅಂಶ ಇರ್ತೈತಿ, ಅದ್ರೊಳಗೆ ಪಲ್ಯ ಚಲೋ ತೆಂಗ ಬೆಂತತ್ರಿ. ಸೊ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದನ್ನು ಚಲೋ ತೆಂಗ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಈಗ ಚಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡ್ರಿ ಇನ್ನೊಂದು ಹೇಳ್ತೇನೆ ನಿಮ್ಗೆ. ನೋಡ್ರಿ ಇಲ್ಲ ಬ್ಯಾಳಿ ಹಾಕೋಬೇಕು. ಇದು ತೊಗರಿ ಬ್ಯಾಳಿ ಐತಿ. 20 ನಿಮಿಷ ಒಂದು 4-5 ಚಮಚದಷ್ಟು ತೊಗರಿ ಬ್ಯಾಳಿನ ನಾನು ನೀರಾಗ ನೆನೆಸಿಟ್ಟಿದ್ದೆ. ನಿಮಗೆ ಎಷ್ಟು ಬೇಕಷ್ಟು ಬ್ಯಾಳಿ ನೋಡಿ ನೀವು ತಗೋರಿ. ಸೊ ನೆನೆಸಿದ ತೊಗರಿ ಬೇಳೆನ ನಾನು ಇದಕ್ಕೆ ಈಗ ಹಾಕೊಳಕತ್ತೇನಿ. ಇಲ್ಲೇ ನೋಡ್ರಿ ಬರೀ ತೊಗರಿ ಬೇಳೆನ ಹಾಕೋಬೇಕು ಅಂತ ಏನಿಲ್ಲ. ನೀವು ಹೆಸರು ಬೇಳೆನೂ ಸಹಿತ ಒಂದು 5 ನಿಮಿಷ ನೀರಾಗ ನೆನೆಸಿಟ್ಟು ಆಮೇಲೆ ನೀರು ಬಸ್ದು ಹಾಕೋಬಹುದು. ಮಸೂರು ದಾಲ್ ಏನು ಚನ್ನಂಗಿ ಬ್ಯಾಳಿ ಅಂತ ಹೇಳ್ತೀವಿ, ಅದನ್ನು ಸಹಿತ ನೀವು ಇಲ್ಲಿ ಆಗಿಂದಾಗ ತೊಳೆದು ಹಾಕೋರಿ. ಚನ್ನಂಗಿ ಬ್ಯಾಳಿ ಹಾಕೊಳ್ಳೋದಾದ್ರೆ, ಯಾಕಂದ್ರೆ ಭಾಳ ಜಲ್ದಿ ಬೆಂತದ, ಅದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ನೆನೆಸಿದ್ದ ಕಾಳುಗಳು ಇರ್ತಾವೆ ನೋಡ್ರಿ, ಹೆಸರು ಕಾಳು ಅಂತಾವೆ, ಅದನ್ನು ಸಹಿತ ನೀವು ಇಲ್ಲೇ ಸೇರಿಸ್ಕೋಬಹುದು ಬ್ಯಾಳಿ ಬದಲಿಗೆ. ಸೊ ನೋಡ್ರಿ ಇದೆಲ್ಲ ಆದಮೇಲೆ ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ. ಬ್ಯಾಳಿ ಮತ್ತು ಸೊಪ್ಪು ಏನೈತಿ, ಉಪ್ಪು ಖಾರನ ಚಲೋ ತೆಂಗ ಹಿಡಿಬೇಕು. ಹಂಗೆ ನೀವು ಮಸ್ತಾಗಿ ಇದನ್ನು ಚಲೋ ತೆಂಗ ಒಂದು ಮಿಕ್ಸ್ ಕೊಡ್ರಿ. ಸೊ ಭಾರಿ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊರಿ. ಇದ್ರೊಳಗೆ ನೀರಿನ ಅಂಶ ಇರ್ತದೆ, ಅಷ್ಟು ಸಾಕು. ವಾಪಸ್ ಇದಕ್ಕೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಮಸ್ತ್ ಉದುರುದ್ರಾಗೆ ಪಲ್ಯ ಭಾರಿ ಟೇಸ್ಟ್ ಆಗ್ತದೆ. ಸೊ ಇದನ್ನೆಲ್ಲ ಚಲೋ ತೆಂಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಇದನ್ನು ಮುಚ್ಚಿ ಲೋ ಫ್ಲೇಮ್ನಾಗ ಮಸ್ತಾಗಿ ಇದನ್ನು ಬೇಯಿಸ್ಕೊಂಡಾದ್ಮೇಲೆ ನೋಡ್ರಿ ಮುಚ್ಚಳ ತೆಗೆದು ತೋರ್ಸಕತ್ತೀನಿ. 5 ನಿಮಿಷ ಆಗೈತಿ ನೋಡ್ರಿ. ಉದುರುದ್ರಾಗೆ ಎಷ್ಟು ಮಸ್ತ್ ಪಲ್ಯ ಆಗ್ಯದ ಅಂಥೇಳಿ ತಿಂದು ನೋಡ್ರಿ, ಭಾಳ ಟೇಸ್ಟ್ ಇರ್ತದೆ. ನಿಮ್ಗೇನಾರು ಭಾಳ ಉದುರು ಅನ್ಸಕತ್ತೈತಿ, ಭಾಳ ಒಂಥರ ತಿನ್ನಕ್ಕೆ ಒಬ್ಬೊಬ್ಬರಿಗೆ ಹಾರ್ಡ್ ಅನ್ಸಕತ್ತೈತಿ ಅಂದ್ರೆ ನೀವು ಸ್ವಲ್ಪ ಒಂದು 3-4 ಚಮಚದಷ್ಟು ನೀರು ಸೇರಿಸ್ಕೋಬಹುದು. ಇಲ್ಲಿ ನೋಡ್ರಿ ನೀರು ಸೇರಿಸಿ ಬೇಯಿಸ್ಕೋಬಹುದು. ನೋಡ್ರಿ ಇಲ್ಲೇ ಬ್ಯಾಳಿನೂ ಎಷ್ಟು ಚಂದ ಬೆಂದಾವ ಅಂಥೇಳಿ. ಹಂಗೆ ನೋಡ್ರಿ ಸೊಪ್ಪು ಸಹಿತ ಬೆಂದಿರ್ತದ್ರಿ, ಇದ್ರಾಗ ಡೌಟ ಬೇಡ. ನೋಡ್ರಿ ಇಲ್ಲೇ ಸೊಪ್ಪು ಸಾಕು, ಅದೇನು ಮಾಯ್ಶ್ಚರ್ ಕಂಟೆಂಟ್ ಇರ್ತೈತಿ ಅದ್ರಾಗ ಮಸ್ತಾಗೆ ಉದುರು ಪಲ್ಯ ಇಷ್ಟು ಮಸ್ತಾಗೆ ಬೆಂದು ರೆಡಿ ಆಗಿಬಿಡ್ತದೆ. ಭಾರಿ ಟೇಸ್ಟ್ ಇರ್ತೈತ್ರಿ. ಜೋಳದ ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ ಸೂಪರ್ ಇರ್ತದೆ. ನೋಡ್ರಿ ಇಲ್ಲಿ ಆಗಲೇ ತಿನ್ನಕ್ಕೆ ಶುರು ಮಾಡಿದ್ದೀವಿ ನಾವು. ಕಟ್ಟಕ್ಕೆ ರೊಟ್ಟಿ ತೊಗೊಂಡಿನಿ. ಕಟ್ಟಕ್ಕೆ ರೊಟ್ಟಿ ಒಳಗೆ ಮಸ್ತಾಗೆ ಹಿಂಗೆ ನುಗ್ಗಿ ಸೊಪ್ಪು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ ನಾವೀಗ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತದೆ, ನೀವು ಆ ವಿಡಿಯೋನ ನೋಡಬಹುದು. ಸೊ ಸಿಗೋಣಂತ್ರಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ. ಅಲ್ಲಿ ಮಟ್ಟ ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ.